ಯಾರು ಜನರಿಗೆ ನ್ಯಾಯ ಕೊಡಬೇಕಿತ್ತೋ ಅವರೇ ಅನ್ಯಾಯದ ರೂವಾರಿಗಳಾಗಿ, ಅವರೇ ಅನ್ಯಾಯದ ಪಾಲ್ದಾರರಾಗಿ ಸರ್ಕಾರಕ್ಕೂ ಮೋಸ ಮಾಡಿ ತನ್ನ ಸ್ಥಾನದ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ಕುಟುಂಬಕ್ಕೆ ಲಾಭ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ನೀವೆಲ್ಲರೂ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಿವೇಶನ ವಾಪಸ್ ಕೊಡಬೇಕು ಅಂದರೆ ನನಗೆ 65 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಕೇಳುವ ಜಾಗದಲ್ಲಿ ಇಲ್ಲ, ಕೊಡೋ ಜಾಗದಲ್ಲಿದ್ದಾರೆ. ಅವರು ಹಣಕಾಸು ಖಾತೆ ಸಚಿವರು ಹೌದು, ಮುಖ್ಯಮಂತ್ರಿಯೂ ಹೌದು. ಲಕ್ಷಾಂತರ ಜನ ರೈತರು ವಿವಿಧ ಯೋಜನೆಗಳಿಗೆ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟು ಪರಿಹಾರಕ್ಕಾಗಿ ಇವತ್ತಿಗೂ ಕೋರ್ಟ್ನ ನ್ಯಾಯಾಲಯದ ಮೆಟ್ಲು ಹತ್ತಿ ಒದ್ದಾಡ್ತಾ ಇದ್ದಾರೆ. ಆ ಜನರಿಗೆ ಪರಿಹಾರ ಸಿಕ್ಕಿಲ್ಲ. ನೀವು ಹೇಗೆ 65 ಕೋಟಿ ಕೇಳ್ತಾ ಇದ್ದೀರೋ, ಎಕರೆಗೆ 20 ಕೋಟಿ ಲೆಕ್ಕಾಚಾರದಲ್ಲಿ, ಅದೇ ಲೆಕ್ಕದಲ್ಲಿ ಆ ಎಲ್ಲ ರೈತರಿಗೂ ಪರಿಹಾರ ಕೊಡಿ. ನೀವು ಕೇಳ್ತಿರೋದು ನ್ಯಾಯ ಇದ್ಮೇಲೆ ರೈತರಿಗೆ ಕೊಡೋದು ನ್ಯಾಯ ಇರಬೇಕು. ಹಾಗಾಗಿ ಈ ವಿಷಯವನ್ನು ಮುಂದಿಟ್ಕೊಂಡು ನಾವು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ. ನೋಡಿ, ವಿಧಾನ ಮಂಡಲ ಇರೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗೆ ವೇದಿಕೆಯನ್ನು ಕಲ್ಪಿಸಿರೋದೇ ವಿಧಾನಮಂಡಲ. ಆ ಚರ್ಚೆಗೂ ಅವಕಾಶ ಕೊಡಲಾರ್ದಂತೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಅಗೌರವಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಯಾವಾಗ ಚರ್ಚೆಗೆ ಹೆದರ್ತಾರೆ, ಯಾವಾಗ ತಮ್ಮ ಬಂಡವಾಳ ಹೊರಗೆ ಬರುತ್ತೆ ಅನ್ನೋ ಭಯ ಕಾಡುತ್ತೋ, ಎಲ್ಲಿ ನಾವು ಬೆತ್ತಲಾಗಿ ನಿಂತ್ಕೊಳ್ತೀವಿ ಅಂತ ಅನಿಸುತ್ತೋ ಆಗ ಚರ್ಚೆಗೆ ಹೆದರ್ತಾರೆ. ನಾವು ಆರೋಪ ಮಾಡ್ಬೋದು, ಆರೋಪಕ್ಕೆ ನಾನು ನಿರಪರಾಧಿ ಅಂತ ಸಾಬೀತುಪಡಿಸ್ಕೊಳ್ಳುವಂಥ ಅವಕಾಶ ಅವರಿಗಿತ್ತು. ಆದರೆ ಅವರು ಅಪರಾಧ ಮಾಡಿರೋ ಕಾರಣಕ್ಕೆ ನಮ್ಮ ಆರೋಪಕ್ಕೆ ಅವರು ಬೆಚ್ಚಿ ಬಿದ್ದಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಭಾಷಣ ಮಾಡಬೇಕಾದ್ರೆ ಕೆಲವು ಕಡೆಗಳಲ್ಲಿ ಹೌದೋ ಹುಲಿಯಾ ಅಂತ ಹೇಳೋರು. ಹುಲಿಯ ರೀತಿಯ ವರ್ತನೆ ಇದ್ದಿದ್ರೆ ನೀವು ಚರ್ಚೆಗೆ ಅವಕಾಶ ಕೊಡ್ತಿದ್ರಿ. ನೀವೀಗ ನನ್ನ ತಪ್ಪುಗಳು ಹೊರಗೆ ಬರಬಾರ್ದು, ನನ್ನ ಸರ್ಕಾರದ ತಪ್ಪುಗಳು ಹೊರಗೆ ಬರಬಾರ್ದು ಅಂಥೇಳಿ ಬಿಲವದ ಒಳಗೆ ಸೇರಿರೋ ಇಲಿಯ ರೀತಿಯಲ್ಲಿ ಆಡ್ತಾ ಇದ್ದೀರಿ, ಅಥವಾ ತಪ್ಪಿಸ್ಕೊಳ್ಳೋಕೆ ಓಡಾಡುವ ಇಲಿಯ ರೀತಿಯಲ್ಲಿ ನೀವು ಆಡ್ತಾ ಇದ್ದೀರಿ. ಇವತ್ತು ಆಡಳಿತ ಪಕ್ಷ ನಡ್ಕೊಂಡ ರೀತಿ ಅದು ಪ್ರಜಾಪ್ರಭುತ್ವಕ್ಕೆ ಗೌರವ ತರುವಂಥ ನೀತಿಯಲ್ಲ. ಸತ್ಯವನ್ನು ಮುಚ್ಚಿಡಬೇಕು ಅನ್ನುವಂಥ ವ್ಯರ್ಥ ಪ್ರಯತ್ನ ನೀವು ಮಾಡಿದ್ದೀರಿ. ಆದರೆ ಸತ್ಯ ಯಾವತ್ತಿದ್ರೂ ಅದು ಹೊರಗೆ ಬಂದೇ ಬರುತ್ತೆ. ನಾವು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ. ನಾಳೆಯೂ ಚರ್ಚೆಗೆ ಅವಕಾಶ ಕೊಡದೇ ಇದ್ದರೆ ನಾವು ಪಕ್ಷದ ಪ್ರಮುಖರು ಸೇರಿ ಜನರಿಗೆ ಮುಟ್ಟಿಸೋದಕ್ಕೆ, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡಿಯೋದಕ್ಕೆ, ಸಂವಿಧಾನದ ಆಶಯವನ್ನು ಎತ್ತಿಡಿಯೋದಕ್ಕೆ, ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಜನಪರವಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧದ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ತೇವೆ.